ಬಿಗ್ ಬಾಸ್ ನಾನು ಫಸ್ಟಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಇದನ್ನ ನೋಡಿದ್ರೆ ಏನನ್ನಿಸ್ತಿದೆ ಅಂದ್ರೆ, ಎಲ್ಲ ಹುಡುಗಿರು ಹೀಗೇನಾ ಅನ್ಸುತ್ತೆ. ಯಾಕಂದ್ರೆ ಈಗ ಆಚೆ ನಾವು ನೋಡ್ತಾ ಇದ್ದೀರಿ, ಒಬ್ಬ ಹುಡುಗನಿಂದ ಬೆನಿಫಿಟ್ ಐತೆ ಅಂದ್ರೆ ಅವನ ಹತ್ರ ಚೆನ್ನಾಗಿರ್ತಾರೆ. ಅವನಿಂದ ಬೆನಿಫಿಟ್ ಇಲ್ಲ ಅಂದ್ರೆ ದೂರ ಆಗ್ತಾರೆ. ಈಗ ಈ ಬಿಗ್ ಬಾಸ್ ನೋಡಿ ನನಗೆ ಹಂಗೆ ಅನ್ಸ್ಬಿಡ್ತು. ಒಂಥರ ಮೂವಿ ಥರ ಆಗೋಯ್ತು. ಆ ಹುಡುಗ ಆ ಹುಡುಗನ ಇಷ್ಟಪಡೋ ಹುಡುಗಿನ ಇಷ್ಟಪಡಲ್ಲ, ಬೇರೆಯವ್ಳನ್ನ ಇಷ್ಟಪಡ್ತಾನೆ. ಅದೇ ಥರ ಈಗ ಗಿಲ್ಲಿ ಕಾವ್ಯನ ಇಷ್ಟಪಡ್ತಿದ್ದಾನೆ, ಸಪೋರ್ಟ್ ಮಾಡ್ತಿದ್ದಾನೆ. ಆದರೆ ಕಾವ್ಯ ಯಾರೋ ಹೇಳಿದ್ರು ಅಂದ್ಬಿಟ್ಟು ಗಿಲ್ಲಿನ ದೂರ ಅವಾಯ್ಡ್ ಮಾಡ್ತಿದ್ದಾಳೆ. ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಅಷ್ಟು ಚೆನ್ನಾಗಿದ್ದು ಕಾವ್ಯ ಗಿಲ್ಲಿನ ಈಸಿಯಾಗಿ ಬಿಟ್ಕೊಡ್ತಾ ಇದ್ದಾಳೆ ಅನ್ಸುತ್ತೆ. ಅದೇ ಗಿಲ್ಲಿ ರಕ್ಷಿತಾ ಹತ್ರ ಒಂಥರ ಕಾಮಿಡಿಯಾಗಿರ್ತಾನೆ. ಆದರೆ ರಕ್ಷಿತಾ ಗಿಲ್ಲಿನ ಇಷ್ಟಪಡ್ತಿದ್ದಾಳೆ. ಗಿಲ್ಲಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ. ಗಿಲ್ಲಿನೆಲ್ಲೂ ಬಿಟ್ಕೊಡ್ತಿಲ್ಲ, ಗಿಲ್ಲಿನ ಫುಲ್ಲು ಸಪೋರ್ಟ್ ಮಾಡ್ತಿದ್ದಾಳೆ. ಒಂಥರ ನಂಗೆ ಆ ಕಾಂಬೋ ತುಂಬ ಇಷ್ಟ ಆಗ್ತಿದೆ. ನೋಡಿ ಇವೆರಡೂ ಡಿಫ್ರೆಂಟ್. ಈ ಕಾವ್ಯ ಮತ್ತು ಗಿಲ್ಲಿ ವರ್ಸಸ್ ಗಿಲ್ಲಿ ಮತ್ತು ರಕ್ಷಿತಾ. ಇವೆರಡು ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಈಗ ಅದು ನಾನೊಂದು ಎಪಿಸೋಡ್ ನೋಡಿದ್ದೆ, ಎಲ್ಲೋ ಧನುಷ್ ಮಾತು ಕೇಳಿ ಕಾವ್ಯ ಗಿಲ್ಲಿನ ದೂರ ಮಾಡ್ಕೊಂಡ್ಳು ಅನ್ಸುತ್ತೆ. ಅಂದರೆ ಗಿಲ್ಲಿ ಬಗ್ಗೆ ಧನುಷ್ಗಿಂತ ಕಾವ್ಯಕ್ಕೆ ಚೆನ್ನಾಗಿ ಗೊತ್ತು ಗಿಲ್ಲಿ ಏನು ಅಂತ. ಅದ್ಯಾಕೋ ದೂರ ಆಗಬಾರ್ದಾಗಿತ್ತು ಅನ್ಸುತ್ತೆ. ಇದರಿಂದ ಕಾವ್ಯ ಓಟ್ಗೂ ಎಫೆಕ್ಟ್ ಆಗುತ್ತೆ. ಈಗಲೂ ನೆನ್ನೆ ನೋಡ್ತಾನೆ ಇದ್ದೀನಿ, ಮಾತಕ್ಕೆ ಮುಂಚೆ ನಿನಗೆ ನಾನು ಅಷ್ಟು ಲೀನಿಯನ್ಸ್ ಕೊಟ್ಟಿಲ್ಲ, ನನ್ನ ರೇಗಿಸ್ಬೇಡ ಅನ್ನೋದು ಒಂಥರ ಅದು ಯಾಕೋ ಇಷ್ಟ ಆಗ್ತಿಲ್ಲ, ಓವರ್ ಅನಿಸ್ತಿದೆ. ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ಕೊಂಬಂದೋದನ್ನ ಈಗಲೂ ಲಾಸ್ಟಾಗೂ ಸಪೋರ್ಟ್ ಮಾಡ್ತಿದ್ದಾನೆ. ಕಾವ್ಯ ಯಾಕೋ ಸ್ವಲ್ಪ ಗಿಲ್ಲಿನ ಜಾಸ್ತಿ ಅಡ್ವಾಂಟೇಜ್ ತೊಗೊಂಡಿದ್ದಾಳೆ ಅನಿಸುತ್ತೆ. ಯಾಕಂದರೆ ಗಿಲ್ಲಿ ಏನು ಮಾಡಿದ್ರು ಸಪೋರ್ಟ್ ಮಾಡ್ತಾನೆ ಅಂತ. ಅದನ್ನ ನೋಡಿ ಯಾಕೋ ಸ್ವಲ್ಪ ಬೇಜಾರಾಯಿತು. ಸೇಮ್ ಇದು ಒಳ್ಳೆ ಕಮರ್ಷಿಯಲ್ ಮೂವಿನೇ ಆಗ್ಬಿಟ್ಟಿದೆ. ಬಿಗ್ ಬಾಸ್ ನೋಡ್ತಿದ್ರೆ ಒಂದು ಕಡೆ ಫೈಟ್ ಇದೆ, ಒಂದು ಕಡೆ ಎಮೋಷನ್ ಇದೆ, ಒಂದು ಕಡೆ ಕಾಮಿಡಿ ಇದೆ, ಪೂರ್ತಿ ಎಲ್ಲ ಮಿಕ್ಸ್ ಆಗಿದೆ ಈ ಸೀಸನಲ್ಲಿ. ಅದೇ ಥರ ತಂದಿಕ್ಕೋರು ಇದ್ದಾರೆ ಆ ಮನೆಯಲ್ಲಿ. ಬಿಗ್ ಬಾಸಲ್ಲಿ ನಾವು ಎಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಥರನೂ ಇದ್ದಾರೆ, ವಿಲನ್ನೂ ಇದ್ದಾರೆ. ನೀವೇ ಕಮೆಂಟಲ್ಲಿ ಹೇಳಿ, ವಿಲನ್ ಯಾರು, ಹೀರೋ ಯಾರು, ಹೀರೋಯಿನ್ ಯಾರು, ಕಾಮಿಡಿ ಆರ್ಟಿಸ್ಟ್ ಯಾರು? ಇದು ಕಾಮಿಡಿ ಆರ್ಟಿಸ್ಟ್ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಹೀರೋನೇ ಕಾಮಿಡಿಯನ್ ಆಗಿದ್ದಾನೆ. ಕಾಮಿಡಿನೂ ಮಾಡ್ತಾನೆ, ಒಂದು ಕಡೆ ಹೀರೋಸಮ್ಮು ತೋರಿಸ್ತಾನೆ. ತುಂಬ ಚೆನ್ನಾಗಿ ಬಂತು. ಆದರೆ ಈಗ ಲಾಸ್ಟ್ ಬಂದಿದೆ. ಈ ವಾರ ಎಲ್ಲ ಓಲ್ಡ್ ಕಂಟೆಸ್ಟೆಂಟ್ಸ್ ಎಲ್ಲ ಬರ್ತಿದ್ದಾರೆ ಮನೆಗೆ. ನೀವೆಲ್ಲ ಯಾರಿಗೆ ವೋಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ಹಾಕಿ, ನೋಡೋಣ ಯಾರಿಗೆ ಜಾಸ್ತಿ ಬರುತ್ತೆ ಅಂತ. ಮತ್ತು ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.